ಬೇಸಿಗೆ ಅಂದ್ರೆ ಬೋರ್ ಅಂತಾರೆ ಕೆಲವರು. ಈ ಬೋರಿಂಗ್ ಬೇಸಿಗೆಲೂ ವಾವ್ ಅನ್ನೋ ತರ ಮಾಡೋದೇ ಮಾವಿನ ಹಣ್ಣು. ಒಂದ್ ಕಡೆ ವರ್ಷಕ್ಕೆ ಒಂದ್ಸಲ ಬರುತ್ತಲ್ಲ ಅಂತ ಕೆಲವರು ತಿಂದಿದ್ದು, ಇನ್ನೊಂದ್ ಕಡೆ ಅಯ್ಯೋ ಮಾವಿನ ಹಣ್ಣು ತಿನ್ನೋಕ್ ಇಷ್ಟ ಆದ್ರೆ ಅದು ಹೀಟ್ ಜಾಸ್ತಿ, ತಿಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಭಯ ಪಡೋರು. ಇಬ್ರೂ ಕ್ಯಾಲ್ಕುಲೇಷನ್ ಯೋಚನೆ ಮಾಡ್ಬೇಕಿರೋದೆ. ಸೊ ಈ ವಿಡಿಯೋದಲ್ಲಿ ಮ್ಯಾಂಗೋ ಯಾವ ತರ ತಿಂದ್ರೆ ಅದ್ರ ಟೇಸ್ಟ್ ಎಂಜಾಯ್ ಮಾಡೋದ್ರ ಜೊತೆಗೆ ಅದರಿಂದ ಹೆಲ್ತ್ ಬೆನಿಫಿಟ್ಸ್ ನ ಪಡ್ಕೋಬಹುದು ಅಂತ ಹೇಳ್ತೀನಿ. ವೆಲ್ಕಮ್ ಟು GSS ಮಾಧ್ಯಮ. ಹಣ್ಣುಗಳ ರಾಜ ಮಾವಿನ ಹಣ್ಣು ಬರೀ ಟೇಸ್ಟ್ ಮಾತ್ರ ಅಲ್ಲ, ಸಾಕಷ್ಟು ಪೋಷಕಾಂಶನೂ ಹೊಂದಿದೆ. ಮಾವಿನ ಹಣ್ಣಲ್ಲಿ ಬೀಟಾ ಕ್ಯಾರೋಟಿನ್ ಇದೆ. ಇದು ವಿಟಮಿನ್ ಎ ಆಗಿ ಕನ್ವರ್ಟ್ ಆಗುತ್ತೆ. ಐಸೈಟ್, ಸ್ಕಿನ್ ಗ್ಲೋ ಆಗೋದಕ್ಕೆ, ಹೇರ್ಗೆ, ಇಮ್ಯುನಿಟಿಗೆ ಯೂಸ್ಫುಲ್. ಇದರಲ್ಲಿರೋ ಪಾಲಿಫಿನಾಲ್ಸ್ ಅಂಡ್ ಕ್ವೆರ್ಸಿಟಿನ್ ಆಕ್ಸಿಡೇಟಿವ್ ಸ್ಟ್ರೆಸ್ ನ ಮತ್ತೆ ಇನ್ಫ್ಲಮೇಷನ್ ನ ವಿರುದ್ಧ ಫೈಟ್ ಮಾಡುತ್ತೆ. ಇನ್ನು ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಕೊಲಾಜಿನ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ವಿಟಮಿನ್ ಇ ಕಾಂಟೆಂಟ್ ಸ್ಕಿನ್ ರಿಪೇರ್ ಮಾಡುತ್ತೆ, ಏಜಿಂಗ್ ನ ಸ್ಲೋ ಮಾಡುತ್ತೆ. ಈ ವಿಟಮಿನ್ಸ್ ಗಳು ಇಮ್ಯೂನ್ ಸಿಸ್ಟಮ್ ನು ಬೂಸ್ಟ್ ಮಾಡುತ್ತೆ. ಮಾವಿನ ಹಣ್ಣು ಮಿನರಲ್ಸ್ ಇಂದನೂ ರಿಚ್ ಆಗಿದೆ. ಇದರಲ್ಲಿರೋ ಪೊಟ್ಯಾಷಿಯಂ ಬಿಪಿನ ಕಂಟ್ರೋಲ್ ಮಾಡಿ ಹಾರ್ಟ್ಗೆ ಸಪೋರ್ಟ್ ಕೊಡುತ್ತೆ. ಮ್ಯಾಗ್ನೀಷಿಯಂ ಮೂಡ್, ಮಸಲ್ಸ್, ನರ್ವ್ಸ್ ಎಲ್ಲದಕ್ಕೂ ಹೆಲ್ಪ್ಫುಲ್. ಆಯುರ್ವೇದದಲ್ಲಿ ಮಾವಿನ ಹಣ್ಣನ್ನ ರಸಾಯನ ಅಂತ ಕರೀತಾರೆ. ಅಂದ್ರೆ ರಿಜುವಿನೇಷನ್ಗೆ ಹೆಲ್ಪ್ ಮಾಡೋದು ಅಂತ. ಚರಕ ಸಂಹಿತೆನಲ್ಲಿ ಮಾವಿನ ಹಣ್ಣಿನ ಮೆನ್ಷನ್ ಕೂಡ ಆಗಿದೆ. ಇದು ವಾತ ದೋಷನ ದೂರ ಮಾಡಿ ಡ್ರೈನೆಸ್, ನರ್ವಸ್ನೆಸ್, ಡೈಜೆಸ್ಟಿವ್ ಇಶ್ಯೂಸ್ ಇದೆಲ್ಲದನ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳಲಾಗಿದೆ ಅದರಲ್ಲಿ. ಅಂಡ್ ಮ್ಯಾಂಗೋ ರಿಚ್ ಇನ್ ಫೈಬರ್ ಆಗಿರೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ, ಡೈಜೆಷನ್ಗೆ ಸಪೋರ್ಟ್ ಮಾಡುತ್ತೆ. ಬಟ್ ಸರಿಯಾಗಿ ತಿನ್ಲಿಲ್ಲ ಅಂದ್ರೆ ಎಲ್ಲ ಉಲ್ಟಾ ಆಗುತ್ತೆ. ಇನ್ಫ್ಯಾಕ್ಟ್ ಸ್ಕಿನ್ ವಿಷಯಕ್ಕೆ ಬಂದ್ರೂ ಮಾವಿನ ಹಣ್ಣಲ್ಲಿ ಸ್ಕಿನ್ಗೆ ಬೇಕಾಗಿರುವಂತ ವೈಟಮಿನ್ಸ್ ಇದೆ. ಬಟ್ ಸರಿಯಾಗಿ ತಿನ್ಲಿಲ್ಲ ಅಂದ್ರೆ ಸ್ಕಿನ್ಗೆ ಬೆನಿಫಿಟ್ ಸಿಗೋ ಬದಲು ಕೆಲವರಿಗೆ ಆಕ್ನೆ ಆಗ್ಬೋದು, ಅಲರ್ಜಿ ಆಗ್ಬೋದು, ರ್ಯಾಷಸ್ ಇದೆಲ್ಲ ಆಗುತ್ತೆ. ಹಾಗಾದ್ರೆ ಇದನ್ನ ಹೇಗ್ ತಿಂದ್ರೆ ಬೆಸ್ಟ್ ನೋಡೋಣ. ಮಾವಿನ ಹಣ್ಣನ್ನ ತಿನ್ನೋಕ್ ಮುಂಚೆ ಒಂದು 15 ನಿಮಿಷ ನೀರಲ್ಲಿ ನೆನೆಸಿದ್ರೆ ಒಳ್ಳೇದು. ನೆನೆಸಿ ತಿನ್ನೋದ್ರಿಂದ ಇದು ಬಾಡಿ ಹೀಟ್ ಅನ್ನ ಕಮ್ಮಿ ಮಾಡುತ್ತೆ. ಹೇಗೆ ಅಂದ್ರೆ ಮಾವಿನ ಹಣ್ಣನ್ನ ಥರ್ಮೋಜೆನಿಕ್ ಅಂತಾರೆ. ಅಂದ್ರೆ ಇದನ್ನ ತಿಂದ ಮೇಲೆ ಬಾಡಿ ಟೆಂಪರೇಚರ್ ಜಾಸ್ತಿ ಆಗ್ಬೋದು. ಬೇಸಿಗೆನಲ್ಲಿ ಆಲ್ರೆಡಿ ಹೀಟ್ ಜಾಸ್ತಿ, ಹೀಗಾಗಿ ಇದನ್ನ ನೆನೆಸಿದ್ರೆ ಥರ್ಮೋಜೆನಿಕ್ ನೇಚರ್ ನ ನ್ಯೂಟ್ರಲೈಸ್ ಮಾಡಿ ಇಂಟರ್ನಲ್ ಹೀಟ್ ಅನ್ನ ಬ್ಯಾಲೆನ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಹೀಟ್ಗೆ ಸೆನ್ಸಿಟಿವ್ ಇರೋರು ಇದನ್ನ ಟ್ರೈ ಮಾಡ್ಬೋದು. ಮಾವಿನ ಹಣ್ಣಲ್ಲಿ ಕೆಲವೊಮ್ಮೆ ಆಂಟಿ ನ್ಯೂಟ್ರಿಯನ್ಸ್ ಇರ್ಬೋದು. ಇದು ದೇಹಕ್ಕೆ ಪೋಷಕಾಂಶ ಹೀರ್ಕೊಳ್ಳೋದನ್ನ ತಡೆಯುತ್ತೆ. ಸೊ ಮ್ಯಾಂಗೋನ ನೆನೆಸಿದ್ರೆ ಇವೆಲ್ಲ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಮ್ಯಾಂಗೋ ತಿಂದ್ರೆ ಅಲರ್ಜಿ ಆಗುತ್ತೆ. ಇಟ್ಸ್ ಬಿಕಾಸ್ ಆಫ್ ದ ಲೇಟೆಕ್ಸ್ ಕಾಂಟೆಂಟ್. ಹಾಗಾಗಿ ಮಾವಿನ ಹಣ್ಣು ನೆನೆಸಿದ್ರೆ ಇದು ಕೂಡ ರೆಡ್ಯೂಸ್ ಆಗುತ್ತೆ. ಮತ್ತೆ ಪೆಸ್ಟಿಸೈಡ್ಸ್ ಕೂಡ ಏನಾದ್ರು ಇದ್ರೆ ಅದು ಕೂಡ ತೆಗೆದು ಹಾಕುತ್ತೆ. ಮತ್ತೆ ಇದನ್ನ ನೆನೆಸಿದಾಗ ಇದರ ಜ್ಯೂಸಿನೆಸ್ ಜಾಸ್ತಿ ಆಗಿ ಟೇಸ್ಟ್ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ. ಮ್ಯಾಂಗೋ ಮೊದಲೇ ಟೇಸ್ಟ್ ಇರುತ್ತೆ ಬಿಡಿ, ನೆನೆಸಿದ್ಮೇಲೆ ಎಕ್ಸ್ಟ್ರಾ ಟೇಸ್ಟ್ ಆಡ್ ಆಗ್ಲಿಲ್ಲ ಅಂದ್ರೂ ನೋ ಪ್ರಾಬ್ಲಮ್. ಆದ್ರೆ ನೆನೆಸಿದಾಗ ನ್ಯಾಚುರಲ್ ಎನ್ಸೈಮ್ಸ್ ಸ್ಟಿಮ್ಯುಲೇಟ್ ಆಗಿ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗೋ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಸೊ ಹೀಟ್ ಕಮ್ಮಿ ಆದಾಗ, ನ್ಯೂಟ್ರಿಯೆಂಟ್ಸ್ ಕರೆಕ್ಟ್ ಆಗಿ ಅಬ್ಸಾರ್ಬ್ ಆದಾಗ ಸ್ಕಿನ್ ಜೊತೆಗೆ ಬೇರೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಬಟ್ ಒಂದ್ ಕಾಷನ್, ತಣ್ಣೀರಲ್ಲಿ ನೆನೆಸಿ, ಬಿಸಿನೀರ್ ಬೇಡ. ಯಾಕಂದ್ರೆ ವಿಟಮಿನ್ ಸಿ ಡೆಸ್ಟ್ರಾಯ್ ಆಗ್ಬೋದು ಬಿಕಾಸ್ ಅದು ಹೀಟ್ ಸೆನ್ಸಿಟಿವ್. ಮತ್ತೆ ಓವರ್ ಸೋಕಿಂಗ್ ಕೂಡ ಅಗತ್ಯ ಇಲ್ಲ. ಸೊ ಸೀಸನಲ್ ಫ್ರೂಟ್ ಮ್ಯಾಂಗೋನ ಮಿಸ್ ಮಾಡ್ಲೇಬೇಡಿ. ವಾಟರ್ ಕಂಟೆಂಟ್ ಇರೋದ್ರಿಂದ ಈ ಬೇಸಿಗೆನಲ್ಲಿ ಹೈಡ್ರೇಷನ್ ಮೇಂಟೈನ್ ಆಗುತ್ತೆ. ಬಟ್ ಎಷ್ಟು ತಿನ್ಬೇಕು, ಯಾವಾಗ ತಿನ್ಬೇಕು ಅಂತ ಕೂಡ ಪ್ರಶ್ನೆ ಬರ್ಬೋದು. ಬೆಸ್ಟ್ ಟೈಮ್ ಇಸ್ ಮಾರ್ನಿಂಗ್ ಟು ಅರ್ಲಿ ಆಫ್ಟರ್ನೂನ್. ಅಂದ್ರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಸ್ಟ್ರಾಂಗ್ ಇರುವಂತ ಟೈಮಲ್ಲಿ ತಿಂದ್ರೆ ಒಳ್ಳೇದು. ನೈಟ್ ಟೈಮ್ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಡೈಲಿ 1 ಮ್ಯಾಂಗೋ ಇಸ್ ಫೈನ್. ಬಟ್ ಐ ನೋ ಇದ್ರ ಟೇಸ್ಟ್ ಇದೆಯಲ್ಲ, ಅಂಡ್ ವರ್ಷಕ್ಕೆ ಒಂದ್ಸಲಿ ಬರೋದು, ಒಂದಕ್ಕೆ ನಿಲ್ಸೋಕ್ ಆಗೋದಿಲ್ಲ. ಆದ್ರೆ 4-5 ತಿನ್ನೋದಂತೂ ಅವಾಯ್ಡ್ ಮಾಡಿ. ಡೈಲಿ ತಿನ್ನೋ ಬದಲು ಗ್ಯಾಪ್ ಕೊಟ್ಟು ತಿಂದ್ರೆ ಬೆಸ್ಟ್. ಎಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸ್ ನೋಡ್ಕೊಂತೀನಿ. ಸೊ ಕರೆಕ್ಟ್ ಆಗಿ ತಿಂದ್ರೆ ಹೆಲ್ತ್ ಬೆನಿಫಿಟ್ಸ್, ಯದ್ವಾ ತದ್ವಾ ತಿಂದ್ರೆ ಪ್ರಾಬ್ಲಮ್. ಆಸ್ ಆಲ್ವೇಸ್ ಮಾಡರೇಷನ್ ಈಸ್ ದ ಕೀ. ಸೊ ನೀವು ಮಾವಿನ ಹಣ್ಣಿನ ಮ್ಯಾಜಿಕ್ ನ ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿ ಮತ್ತಷ್ಟು ವಿಚಾರಗಳಿಗೆ ನೋಡ್ತಾ ಇರಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.